ಈಕಿನ ಬಾಯ್ಲೆ ಏನಾತ್ರಿ ಹಂಗೆ ಚೀರ್ಕೊಂತ ಬರಾಕತ್ತೀರಿ? ಮಂದಿ ಕೇಳಿಸ್ಕೊಡ್ರಿ ಏನ್ ಅನ್ನಕ್ಕಿಲ್ಲ ಅಂತ ನಾಟಕ ಏನಾತ್ ಹೇಳ್ರಿ. ಎಲ್ಲೋಗ್ಯಾನ ನಿನ್ ಮಗ? ಅವ್ನ ಹಿಂತಿ ದವಾಖಾನೆ ಕರ್ಕೊಂಡು ಹೋಗ್ಯಾನ. ಮತ್ತ ಅದೇನ ಅಯ್ಯೋ ಅದ್ ಎಂತದ ಚೆಕಪ್ ಇತ್ತಂತೆ ನಮ್ಮಂಗನ. ಅಯ್ಯೋ ದೇವ್ರೆ, ಈಗಂತರೂ ಹೊಟ್ಟಿಲ್ ಇದ್ ಬಿಟ್ರೆ ಹೆಣ್ಮಕ್ಳು ದವಾಖಾನ್ಯಾಗ ಶಟ್ಲು. ನಮ್ಮ ಎಲ್ಲ ಮನ್ಯಾಗ ಹೆರಿಗೆಕ್ಕಿದ್ವಪ್ಪ. ಇದು ದವಾಖಾನಿ ಮನಿಗ್ ತಂದಿಟ್ಕೋಬೇಕು. ಅತೀ ಸೂಕ್ಷ್ಮ ಕುಂಬಾರ ಬಸರು. ಕುಂಬಾರ್ ಬಸರಾಗ್ಲಿ ಮತ್ತೊಂದರಾಗ್ಲಿ. ಹೌದು, ಏನ್ ನಿನ್ ಮಗಳು ಹಕ್ಕಿಕತ್ ಫೋನ್ ಏನಾರ ಹಚ್ಚಿದ್ಲಾ? ಇಲ್ಲ ಯಾಕೇನಾತ? ಇವತ್ತ ಅವ ಮಾದೇವಣ್ಣ ಹೇಳ್ತಾನ. ಮಾದೇವ ಅದೇ ಅವ್ರ ಇದ್ರ ಕೆಲ್ಸಕ್ಕೆ ಅದಾನಲ್ಲವ, ಅವ ಹೇಳ್ತಾನ ಏನು ನಿನ್ ಮಗಳ ಹೊಂಟಾಳಂತ ದಿನ ಕೆಲ್ಸಕ್ಕೆ ಅಲ್ಲಿ ಕೋಳಿಪರಮ್ಮಿಗೆ. ಆ ಏನಿದ ಅಂತ ನನಗ ತಿಳಿಲಾರ್ದಂಗ ಆ ಎಳೆ ಕೂಸಿನ ಕಟ್ಕೊಂಡು ದಿನಾ ಹೋಗೋದಂದ್ರೆ ಏನ್ ಸುಮ್ನ ಆಕತ್ತಂತ ಮಾಡಿ ಅದನ್ನ. ಹೌದಾ? ಅಯ್ಯೋ ನಂಗೆ ಗೊತ್ತಿಲ್ಲಲ್ರಿಪ್ಪ. ಅಲ್ಲ ಪಾಪ ಆಯ್ತು ಹೊಂಟಾಳ. ಅದಕ್ಕೇನು ಬಂದತ್ತಂತ ಗಂಡಗ ಅವ್ನು ಎದೀಗ ಹಚ್ಚಾಗತ್ತಾಗ ಅವ್ನು ಏನು ಮಾಡ್ಲಿ ಅಂತೀನಿ ನಾನು ಅತ್ತಾಗ. ಅಲ್ಲ ಅವ್ನು ಹೆಣ ಎತ್ಲಿ ಅವ್ನಿಗೇನಾಗೈತಂತ ದಾಡಿ. ಆ ದುಡ್ಡು ನೆಟ್ಟಿಗೆ ರೊಕ್ಕ ಕೊಡ್ಲಿಲ್ಲ ಅಂತ ಅದಕ್ಕೆ ಸಿಟ್ಟಿಗೆದ್ದು ಏನ ತಾನ ಹೊಂಟಾಳಿಕೆ. ಅಲ್ಲ ತಾನು ಹೋಗೋದಿದ್ರೆ ಸಾದಾ ಹಂಗ ಒಬ್ಬಕ್ಕೆ ಇದ್ದಿದ್ರೆ ನಾ ಏನ್ ಅಂತಿದ್ದಿಲ್ಲ. ಆ ಎಳೆ ಕೂಸಿನ ಕಟ್ಕೊಂಡು ಹೊಂಟಾಳ ಈಕೆ. ಏನ್ ಹೇಳದೆ ಏನಾಯ್ತಾಗ 4 ಮಂದಿ ನೋಡಿದ್ರ ನಗಪಾಟ್ಲು ಬಾಳೆ. ಅದ್ ಯಾಕೆ ನಗ್ಪಾಟ್ಲ ಅಂತೀರ್ ಬಿಡ್ರಿ. ಮತ್ ಗಂಡ ಬೇಜವಾಬ್ದಾರಿ ಆಗಿದ್ರೆ ಹೆಣ್ಮಕ್ಳು ದುಡಿಯಾಕಬೇಕು ಕಷ್ಟಪಟ್ಟು. ಗಂಡುಗಳು ಮನಿ ಜವಾಬ್ದಾರಿ ತಗೊಂಡ್ ಚಂದಾಗ ಹೌದಲ್ಲ ಆಗಿ ಚಂದಾಗಿ ದುಡ್ಡು ತಂದ್ ಪಗಾರ ಕೈಯಾಗ ಕೊಟ್ರ ಹೆಣ್ಮಕ್ಳಿಗೆ ಏನು ಮನಿ ಕೆಲಸ ಬಿಟ್ಟು ಹೋಗಿ ದುಡಿಬೇಕಂತ ಆಸೆ ಇರ್ತತನ? ಯಾ ಹೆಣ್ಮಕ್ಳಿಗೂ ಹೊರಗೆ ಹೋಗಿ ದುಡ್ದು ನಾನ್ ತ್ರಾಸ್ ತಗೋಬೇಕಂತ ಯಾರಿಗೂ ಇರಲ್ಲ. ಗಂಡು ಮಕ್ಳು ಜವಾಬ್ದಾರಿ ತಗೊಂಡ್ ದುಡಿದ್ರೆ ಸಾಕಪ್ಪ. ಮನಿ ಮಠ ಅಡಿಗೆ ಚಂದಾಗಿ ಮಾಡಿ ಹಾಕೊಂಡು ಮನಿ ಸ್ವಚ್ಛ ಇಟ್ಕೊಂಡು ದೇವ್ರು ದಿಂಡ್ರು ಪೂಜೆ ಪುನಸ್ಕಾರ ನನ್ನ ಸಂಸಾರ ಚಂದಾಗಿ ನಡ್ಸ್ಕೊಂಡು ಹೋದ್ರೆ ಸಾಕನ್ನಂಗೆ ಇರ್ತೈತೆ ಎಲ್ಲರಿಗೆ. ಏನು ಅನಿವಾರ್ಯವಾಗಿ ಇಂಥವಕ್ಕವ ಏನ್ ಮಾಡ್ಬೇಕು? ನೀನು ಪಾಠ ಹೇಳ್ಬೇಡ ನನಗ. ಮೊದಲು ಫೋನ್ ಹಚ್ಚಿ ನಿನ್ ಮಗಳಿಗೆ ಹೋಗ್ಬೇಡ ಅಂತ ಹೇಳು. ಅವಂಗ ಸ್ಟ್ರಿಕ್ ಮಾಡಿ ಕಳ್ಸಂತ ಹೇಳು. ಪಾಪ ಕೇಳಿ ಬಿಡ್ತಾನ ಮಾತು. ಒಂದ್ ಸ್ವಲ್ಪ ಕೊಟ್ಟು ಮದುವೆ ಮಾಡೋ ಹೊತ್ನಾಗೆ ಒಂಚೂರು ಆ ಕಡೆ ಈ ಕಡೆ ಎಲ್ಲ ವಿಚಾರಿಸಿ ಚಂದಾಗಿ ಹೌದು ಅಲ್ಲ ಎಲ್ಲ ನೋಡ್ಕೊಂಡು ಹೆಣ್ಣು ಕೊಟ್ಟು ಮದುವೆ ಮಾಡಿದ್ರೆ ಇಷ್ಟು ರಾಡಿನೇ ಇರ್ತಿದ್ದಿಲ್ಲ. ಆಗ ಸುಮ್ಮನೆ ಆಗ ಒಟ್ಟು ಮದುವೆ ಮಾಡಿ ದಾಟಿಸ್ಬೇಕು ಅಂತೇಳಿ ಹೋಗಿ ನೋಡಿ ಕೊಟ್ಟು ಮದುವೆ ಮಾಡಿದ್ರೆ ಹಿಂಗೆ ಆಗದ. ಸ್ವಲ್ಪರ ವಿಚಾರಿಸಿದ್ರೆ ನೀವು ಅವ್ ಹೆಂಗದನ ಅವ್ರವ್ ಹೆಂಗದಾಳ ಮಂತ್ಯಾನ ಹೆಂಗೈತಿ ಅನ್ನೋದು. ಆ ಮಲ್ಲೇಶಿ ನನ್ನ ಹಳೆ ಆಗಿದ್ರು ಎಷ್ಟೋ ಚಂದ ಇರ್ತಿತ್ತು. ಹಾಳಾದಿ ಇವಂಗೆ ಹೋಗಿ ಹೋಗಿ ಅಂತ ಬಂಗಾರದಂಥ ಹುಡುಗಿ. ಗಿಣಿ ಸಾಕಿ ಗಿಡಗನ ಕೈಯಾಗ ಕೊಟ್ಟಂಗಂತ ಹುಡುಗಿನ ಹೋಗಿ ಹೋಗಿ ಅವ್ರ ಕೈಯಾಗ ಕೊಟ್ಟು ಬಂದ್ರಿ. ಹೆಂಗಿರ್ಬೇಕಿತ್ತು ನನ್ನ ಮಗಳು. ಎಲ್ಲ ಕಣ್ಣೀರ ಕೈ ತೊಳಿತಾ ಐತಿ ಒಂದಳತಿ. ನೆನೆಸ್ಕೊಂಡ್ರೆ ಹೊಟ್ಟೆಗೆ ಸಂಕಟಕತಿ. ಇದೆಲ್ಲ ನಿಮಗೆ ನೆನಪಾಗಲ್ಲ ಅಲ್ಲ? ನಿನಗ್ ಹೇಳಕತ್ತೇನಲ್ಲ, ನನಗ್ ಬುದ್ಧಿಲ್ಲ. ಇಪ್ಪಯೋ ಮರೋ ಅಂತ ಹಾಕೊಂಡ್ ನಿಂತು ಬಿಡು, ಎಲ್ಲಾ ಸಮಸ್ಯೆ ಬಗ್ಗೆ ಅರ್ಧ ಬಿಡ್ತತಿ. ಇಲ್ಲ ಮತ್ತೆ ಸಮಸ್ಯೆ ಬಗೆಹರಿತೈತೆ ಮತ್ತೇನಾರು ಆಕತ್ತೆ. ಬಗೆಹರಲ್ಲ, ಅದು ಬಗೆಹರಿಯೋದ ತಟ್ಟಿಗೆ ಹೋಗ್ಲಿ ಹಾಳಾಗತ್ತಾಗ. ಇದು ಏನು ಹೇಳ್ಬೇಕು ಹೇಳ್ರಿ? ಈಗ ಏನು ಮಾಡ್ಬೇಕು? ಹೋಗ್ಬೇಡ ಅಂತ ಹೇಳ್ಬೇಕಾ? ಇರ್ಲಿ ಬಿಡು, ನಾನೇ ಹೋಗಿ ನಾಳೆ ಮಾತಾಡ್ತೀನಿ. ಅದೊಂದು ಅದೇನೋ ರೊಕ್ಕ ಪಕ್ಕ ಬೇರೆ ಎದೆದಕ್ಕೆ ಬಳಸ್ಯಾನಂತಲ್ಲ, ಅದು ಏನು ಸುಡುಗಾಡ ಮಾಡ್ಯಾನ ಯಾರಿಗೆ ಗೊತ್ತು. ನೋಡು ನೋಡು ಏನು ತುಸ ಅರ್ಬಿ ತಂದು ಹೆಂಗೆ ಹಾಕ್ಯಾನ ನೋಡಂಗ. ಹೆಂಗೆ ಅದಾವ ಹಂಗೆ. ಆದ್ರೆ ತೊಗೊಳಕ್ಕೆ ಒಬ್ರು ಬರುವಲ್ರಲ್ಲ ಯಾಕೆ ಅಂತ ಹುಗ್ಗ ಅವನವನ ತಗ. ಏನು ಇವನ್ನೆಲ್ಲ ಏನು ಮಾಡ್ಬೇಕಾತಂತ. ಗಿರಾಕಿ ಬಂದ್ರ? ಇಲ್ಲ, ಯಾರು ಬಂದಿಲ್ಲ. ನಾನೇನು ಮಾಡಲಿ? ಅಲ್ಲ ನಿನ್ನೆ ಒಂದು 2 ಮಂದಿ ಬಂದೋಗಿದ್ದು. ಅದ್ರಾಗೂ ಒಬ್ಬಕ್ಕೆ ನೋಡಿ ಬಿಟ್ಟೋದ್ಲು, ಇನ್ನೊಬ್ಬಕ್ಕಷ್ಟೇ ತೊಗೊಂಡಿದ್ದು. ಇವತ್ತಂತೂ ಒಬ್ರು ಪತ್ತಕ್ಕಿಲ್ಲ. ಏನ್ರಿಪ್ಪ ಹಿಂಗಾದ್ರೆ ಹೆಂಗೆ ವ್ಯಾಪಾರ ಮಾಡೋದಂತ. ಅದಕ್ಕೆ ಗಂಡನ ಮಾತು ಕೇಳಬೇಕು ಅಂತ ಹೇಳೋದು. ಏನ ಗಂಡನ ಮಾತು ಕೇಳ್ಬೇಕಾ? ಈಗೇನು ಗಂಡನ ಮಾತು ಕೇಳಾರ್ದಕ್ಕೆ ಮುಳುಗೋತೀಗ? ಅಲ್ಲ ಈಗ ಏನು ಮಾತಾಡಕತ್ತೀರಿ? ನಾ ಏನು ಹೇಳಕತ್ತೀನಿ? ಅಲ್ಲಲೇ ನೀ ನನ್ನ ಮಾತು ಕೇಳಿದ್ರೆ ಒಳ್ಳೆ ವ್ಯಾಪಾರ ಆಗಂತ ಜಾಗ ನೋಡಿ ಅಂಗಡಿ ಹಾಕ್ಕೊಡ್ತಿದ್ದೆ. ಇದು ತಂದು ಇಲ್ಲಿ ಹಾಕ್ಯಾನ ನೋಡು. ಒಂದು ವ್ಯಾಪಾರ ಮಾಡೇನಿ ಅಂದ್ರೆ ಗಿರಾಕಿನ ಬರುವಲ್ವು. ಒಂದು ಹುಳ ಈ ಕಡೆ ಹಾಯ್ವಲ್ವು. ವ್ಯಾಪಾರ ಮಾಡ್ತಾಳಂತಿಕೆ ವ್ಯಾಪಾರ. ಅಂಗಡಿ ಬಾಡಿಗೆ ಕೈಲೇ ಕಟ್ಟಿ ಬಾಯಾಗ ಸಗಣಿ ತಿಂದು ಕುಂದ್ರಬೇಕಷ್ಟೇ ನೀನು. ಮತ್ತೇನಾಗದಲ್ಲಿ ನೋಡ್ಬೇಕಾರ ನಾ ಹೇಳ್ತಾನೆ ಕೇಳು. ಹಿಂಗ ಆದ್ರೆ ವ್ಯಾಪಾರ ಮಾಡೋದಲ್ಲ, ಕತ್ತಿಯ ಹಾಕಿದ ಬಂಡವಾಳ ವಾಪಸ್ ಬರಲಿ ನೋಡ್ತಾನೆ ನಾ ಬೇಕಾರ. ನೋಡಂಗ ಹೆಂಗೆ ಅದ ಒಂದೊಂದು ಚೂಡಿದಾರ ಹೆಂಗೆ ಆರಿಸಿ ತಂದನಿ. ಹೆಣ್ಮಕ್ಳಕ್ಕಿಂತ ಬಲ ಹುಡುಕಿ ತಂದನಿ. ಇಷ್ಟು ಚಲೋ ತಂದ್ರು ಸುಡ್ಗಾಡವನು ಅಂತ ಒಬ್ಬರ ಪತ್ತೆ ಆಗೋದು ಬೇಡ. ಏ ಸುಮ್ಮನಿರಿ, ಬರ್ತಾರ. ಬರ್ಲಾರ್ದ ಎಲ್ಲೋಕಾರ. ಅಲ್ಲ ಒಂದು ಸ್ವಲ್ಪ ಟೈಮ್ ಬೇಕ್ರಿ. ಅದು ನಾ ಈಗ ಹಾಕ್ಯವಲ್ಲ, ಜನಕ್ಕೆಲ್ಲ ಗೊತ್ತಾಗಬೇಕಲ್ಲ. ಓ ಗೊತ್ತಾಗ್ಬೇಕಂದ್ರ ಸುಮ್ಮನೆ ಹಿಂಗೆ ಮಾಡು. ಒಂದು ಹಲಗಿ ತೊಗೊಂಡು ಬಾರಿಸ್ಕೊಂತ ಡಂಗ್ರ ಹೊಡ್ಕೊಂತ ಹೋಗು, ಗೊತ್ತಾಕತಿ. ಏನು ಹಂಗೆ ಮಾಡ್ಲಿ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ತಗ ಬರ್ತಾರ, ಸುಮ್ಮನಿರ್ರಿ ರೀ. ಇದ್ರಾಗ ಒಂದು 2 ಚೂಡಿದಾರ ನನಗಂತ ಇಟ್ಕೋತೀನಿ. ಭಾರಿ ಚಂದ ಯಾವ ಆರಿಸ್ಕೊಂಡ. ಸೊ ನೀನು ಹಾಕೊಂಡ್ಬಿಡು, ಮತ್ತೆ ಯಾಕೆ ಮಾರಾಟ ಮಾಡ್ತಿ? ನಿನಗಂತ ಇಟ್ಕೋತಾಳಂತ. ಅಲ್ಲ ಕಬ್ರಿಗೇಡಿ, ನಿನಗಂತ ಯಾಕೆ ಇಟ್ಕೊಂತಿ? ಅವನ್ನ ಮಾರಾಕ್ ತಂದತೆ, ನೀ ಇಟ್ಕೊಂಡು ಚೈನಿ ಮಾಡ್ಲಿ ಅಂತ ತಂದತೆ. ಕತಿ ನಿಂದೊಂದ ತಗ. ಅಯ್ಯ ಬರೀ 2 ಜೊತೆ ಹಂಗೆ ತಗೋತೀನಿ. ಇದಕ್ಕೆ ಹಂಗೆ ಯಾಕ್ರಿ ಹಲ್ವಾಕತ್ತೀರಿ? ಏನು ಅಷ್ಟು ಇಟ್ಕೊಂತೀನಿ ನಾನು ನಿಮ್ದೊಂದು ಕತಿ ಅತ್ತಾಗ. ಹೆಂಗಿದ್ರು ಒಂದು ಏನಾರು ಅನ್ಬೇಕಲ್ಲ ನೀವು ಅನ್ನೋದಿರ್ಲಿ. ನೀನು ಮೊದ್ಲು ನಿಮ್ಮ ಅಣ್ಣ ರೊಕ್ಕ ಕೊಡ್ಲೇ ಇಲ್ಲಲ್ಲ, ಸುದ್ದೇ ಇಲ್ಲಲ್ಲ. ನೋಡೋ ಹಿಂಗಾದ್ರೆ ನಡೆಯೋದಲ್ಲ. ನೋಡು ನಾ ಹೇಳ್ತೀನಿ, ಮೊದ್ಲೋಗಿ ವಸೂಲಿ ಮಾಡ್ತಾನೆ ರೊಕ್ಕನ. ಏನ ಅಷ್ಟ ಇಷ್ಟಲ್ಲ ಹತ್ತತ್ರ. ಅದಕ್ಕೆ ಮತ್ತೆ ಬಡ್ಡಿ ಹಾಕಿದ್ರೆ 3 ಲಕ್ಷ ಆಕತಿ. ಇರ್ಲಿ ಬಡ್ಡಿ ಬೇಡ ಅಂತ ನೀನ ಬಿಟ್ಟು ಇಲ್ಲಡ. ಓಯ್ 2,65,000. ಅದಕ್ಕೆ 5,000 ಹಾಕಿ 2,70,000 ಕೊಡ್ಬೇಕವ. 2,70,000 ರೂಪಾಯಿ. ಏನ ಮೊದ್ಲು ಇಸ್ಕೊ ಹೋಗು. ಇಲ್ಲೋಡ ಇವತ್ತು ಹೋಗಿ ತವ್ರ ಮನ್ಯಾಗ ಇರೋ ನೀನ. ನಾನು ಅಲ್ಲಿ ಹೋದ್ರೆ ಅಂಗಡಿ ವ್ಯಾಪಾರ
ಏನಂಗ ಜನ ಪಾಳೆ ಹಚ್ಚಾರ, ನಾನು ನೀನು ನಿನಗ ನನಗ ಅಂತ ನುಗ್ಲ್ ನೋಡು. ಪಾಪ ಒಬ್ರಿಗೆ ಆಗ್ಬೇಕಲ್ಲ ಮತ್ತೆ. ನಿನ್ನ ನೊಣ ಹೊಡ್ಕೊತ ಕೂತೇವಿ. ಯಾವ್ದಾದ್ರು ದ್ವಾಪರಿಗೆ ಒಂದ್ ಸಂಜಿಕ್ ಬರ್ತತೋ ಏನ್ ಈಗ ಬರ್ತತೆ, ಇನ್ನೊಟ್ಟತಿಗೆ ಬರ್ತತೆ, ಏನ್ ಇವತ್ತು ಬರೋದೇ ಇಲ್ಲೋ ಯಾರಿಗ್ ಗೊತ್ತ. ಈ ಅಂಗಡಿ ವ್ಯಾಪಾರ ಮಾಡಕ್ ಬೇರೆ ಕೇಡು. ಏನ್ ದಾಡ್ಯಾಗಲ್ಲ, ನಾನ್ ಮಾಡ್ತೀನಿ. ನೀ ಮೊದ್ಲು ಹೋಗಿ ಇಲ್ಲಡಿಲೆ, ನಾ ಹೇಳ್ತೀನಲ್ಲ, ಮೊದ್ಲು ರೊಕ್ಕ ವಸೂಲಿ ಮಾಡ. ನೀನ್ ವಸೂಲಿ ಮಾಡ್ಲಿಲ್ಲ, ನಾ ಹೇಳ್ತೀನಿ ಆ ರೊಕ್ಕ ₹1 ಬರೋದಿಲ್ಲ. ಇವತ್ತು ಹೋಗಿ ತವ್ರ ಮನೆ ಕುಂದ್ರು ನೀನ. ಒಂದ್ 2 ದಿನ ವಸ್ತಿ ಇದ್ದಾದ್ರೂ ಪರವಾಗಿಲ್ಲ, ರೊಕ್ಕ ಇಸ್ಕೊಂಡೆ ಬಾ. ನೀವು ಹೇಳೋದು ಬರೋಬ್ಬರಿ ರೀ. ನಾನು ಯಾಕೆ ಅವ್ರಿಗೆ ಬಿಡ್ಬೇಕಾ? ಹೌದಿಲ್ಲ, ಅದು ನಮ್ಮ ಅತ್ತಿಗೆ ಮುಂದೆ ಇದು ಏನದು, ನಮ್ಮ ಅತ್ತಿಗೆ ಮುಂದೆ ತವ್ರ ಮನೆಗೆ ಕೊಟ್ಟಿದ್ರೊಕ್ಕ. ಬಿಡೋದಿಲ್ಲ ಬಿಡು ನಾನು. ಹೊಕ್ಕನಿ, ಇವತ್ತ ಹೊಕ್ಕನಿ. ಹಂಗಂತೇಳಿ ನೀವು ಇಲ್ಲಿ ಒಂದ ವ್ಯಾಪಾರ ಆದ್ರೂ ಅಡ್ಡಿ ಇಲ್ಲ. ರೊಕ್ಕ ತೆಗೆದಿಟ್ರಿ ಚಲೋ ಆತಿಲ್ಲ. ಇದನ್ನ ಎತ್ತಗಾರ ಹಾಳು ಮಾಡಿದ್ರಿ ನೋಡ್. ಮತ್ತ ಯಾಕೆ ಹಿಂಗೆ ಜನ್ಮ ತಿಂತೀರಿ? ಅತ್ತಾಗೂ ಬರಬರಿಲ್ಲ, ಇತ್ತಾಗೂ ಬರಬರಿಲ್ಲ. ಕಟ್ಕೊಂಡು ಗಂಡರ ಬರಬರಿ ಇರ್ಬೇಕಾ? ಆಯ್ತು ಬಿಡ ಮರ, ನಾ ಏನು ಖರ್ಚು ಮಾಡಲ್ಲ. ಹಂಗ ಇಟ್ಟಿರ್ತೀನಿ. ಆಯ್ತು, ಹೋಗಿ ಬಾ. ನೀ ಮೊದ್ಲು ರೊಕ್ಕ ವಸೂಲಿ ಮಾಡ್ಕೊಂಡೆ ಬಾ. ಮಾಡ್ಕೊಂಬಂದು ನಿಮ್ಮ ಕೈಯಾಗ ಏನು ಕೊಡಲ್ಲ, ಹೊಲ ಬಿಡಿಸ್ಕೋಬೇಕು ನೆನ್ಪಿರ್ಲಿ. ಹುಡುಗರು ಏನಾರ ಫೋನ್ ಮಾಡಿದ್ವಾ? ಏನು ಫೋನ್ ಇಲ್ಲ, ಏನಿಲ್ಲ. ಎಲ್ಲಿ ಅದಾವ ಅನ್ನೋದು ಗೊತ್ತಿಲ್ಲ. ಸಾಕಾಗಿ ಹೋಗೈತತ್ತಾಗ. ವಯಸ್ಸಿಗೆ ಬಂದು ಮಕ್ಕಳು ಕೈಗೆ ಬರೋ ಹೊತ್ತಿಗೆ ಯಾರ ಕುತಂತ್ರ ಮಾಡಿ ನನ್ನ ಮಕ್ಕಳನ್ನೊಂದು ಓಡಿಸೋ ರೀತಿ ಮಾಡಿಬಿಟ್ರಲ್ಲ. ನೆನಪಾದ್ರೆ ಹೊಟ್ಯಾಗ ಸಂಕಟ ನನಗೆ ಗೊತ್ತನ. ಎಲ್ಲ ಆಗಿದ್ದು ನಿನ್ನಿಂದ. ಹೌದಪ್ಪ, ಎಲ್ಲ ಆಗಿದ್ದು ಹೌದು ನನ್ನಿಂದಾನೆ. ಯಾರಿಂದ? ನಿನ್ನಿಂದ. ಆ ನಿನ್ ಗೌ ಅನ್ರಿ ನಿನ್ ಗೌಡ ಅಂತನ್ರಿ. ಇಲ್ಲ ಅದನ್ನ ತೆಗಿಯಂಗಿಲ್ಲ. ಆ ಹುಡುಗರು ಫೋನ್ ಹಚ್ಚಿದ್ರು ಬರ್ರಿ ಅಂತ ಹೇಳ್ಬೇಕಾಗಿತ್ತು ಅಷ್ಟೇ. ನನಗೂ ಸಾಕಾಗಿ ಹೋಗೈತೆ ನಿನ್ನ ಸಲುವಾಗಿ. ಬೇಜಾರಾಗ್ಬಿಡ ಮರ ತಗ. ನಾನೊಬ್ಬ ಹಂಗ ಅದನ್ನ ತಗ ಸುಮ್ಮನೆ ಇರೋದು ಬಿಟ್ಟು ಬೇಕಾಗಿತ್ತಿದ್ ನನಗೆ. ಹಾಕೊಳಕ್ ಅರಿಬಿಲ್ಲ ಅನ್ನತ್ತಿದ್ದಲ್ಲ, ನಾಳೆ ನೀನ್ ಕರ್ಕೊಂಡು ಹೋಗಿ ಏನ ಚಂದ ಅಂಗಿ ಕೊಡಿಸ್ತೇನತ್ತ. ದುಡ್ಡಿಲ್ಲ ಅಂತಿದ್ದೆಲ್ಲ. ಕಷ್ಟಪಟ್ಟು ದುಡಿದ್ರೆ ದುಡ್ಡು ಏನು ಕಡಿಮೆ ಇಲ್ಲವಾ? ದುಡ್ಡು ಐತಿ. ಏನು ಅದ್ರ ಕಷ್ಟಪಟ್ಟು ದುಡಿಯೋರು ಇರ್ಲಿಲ್ಲ ಅಷ್ಟೇ. ಈಗ ನಾನೇ ಹೊಂಟೇನಲ್ಲ ಕೆಲ್ಸಕ್ಕೆ, ಹಂಗೆ ಕೈಯಾಗ ರೊಕ್ಕ ನಿಲ್ಲಕತ್ತಾವು. ಈಗ ಒಂದ್ ಕಡೆ ರೊಕ್ಕ ಐತಿ. ಮೊದ್ಲು ಅಪ್ಪ ಹೋಗಿತ್ತಲ್ಲ, ರೊಕ್ಕ ಇರ್ತಿದ್ದಿಲ್ಲ. ಇಂಥವ ಹೇಳ್ಕೊಡು ಮಗಳಿಗೆ, ಇಂಥವ ಹೇಳ್ಕೊಡು. ಸುಳ್ಳು ಏನಾರ ಹೇಳಿದ್ನೆ ನಾನು? ಮಾಡೋದು ಏನು ಮಾಡ್ತೀಯ ಮಾಡು. ಅಂದಂಗ ನಾನು ನಾಳೆ ಇದಕ್ಕೆ ಹೊಂಟೇನಿ ನೋಡು. ಇದಕ್ಕೆ ಬೆಂಗ್ಳೂರ್ಗೆ ಹೊಂಟೇನಿ. ಬೆಂಗಳೂರಿಗೆ ಯಾಕ? ದುಡಿಯಾಕ. ಇಲ್ಲಿ ಊರಾಗಿದ್ದು ದುಡ್ದು ಕಿಸ್ತಿದ್ದು ಅಷ್ಟ್ರಾಗೆ ಐತಿ. ನಾನು ಅದಕ್ಕೆ ಬೆಂಗ್ಳೂರ್ಗೆ ಹೊಂಟೇನಿ. ಅಲ್ಲ, ಏನ್ ಹೇಳ್ಬೇಕಿದಕ್ಕಂತ. ನಾನು ಬೆಂಗಳೂರಿಗೆ ಹೋಗಿ ಮಾಡ್ತೀರಿ? ದುಡಿಯಾಕ ಹೊಂಟೇನ್ಲಿ ಅಲ್ಲಿಗೆ, ದುಡಿಯಾಕ. ಇಲ್ಲೇ ದುಡಿಮೆ ಏನು ಇಲ್ಲ. ಅದಕ್ಕೆ ಅಲ್ಲಿ ಹೋಗಿ ದುಡಿದು ದುಂಡು ಗುಡಿಸ್ತೇನೆ ಅಂತೇಳಿ ಹೊಂಟಿರನ? ಏನ್ ಹೇಳೋದಿದು ಹುಚ್ಚರ ಸಂತೆಲ್ಲ ನಮ್ಮ ಮನ್ಯಾಗ ಹಂಗಾರ ಇದು. ಕೈಯಾಗಿರೋ ಕೆಲಸ ಬಿಟ್ಟು ಇನ್ನೊಬ್ರ ಕೈ ಕೇಳಾಗ ಕೆಲ್ಸಕ್ಕೆ ಹೋಗ್ತೇನೆ ಅಂತಿರಲ್ಲ ನೀವು. ಅದೇನದ್ರ ಏನದ ರಾಜನಾಗಿ ಮೇರಿ ಅಂದ್ರೆ ಆಳಾಗಿ ಉರಿತೀನಿ ಅಂತೀಯಲ್ಲ. ನಿನ್ಗೆ ಏನು ಬಂದತ್ತೆ ಅಂತ ನಾನು ಎದಕ್ರಿ ಯಾಕೆ ಹಿಂಗೆ ಮಾಡ್ತೀರಿ? ದೇವರು ದುಡ್ಕೊಂಡು ತಿನ್ನಕ ಅದು ಸ್ವಂತ ವ್ಯವಹಾರ ಮಾಡಕ್ಕೆ ನಿಮ್ಗೆಲ್ಲ ಶಕ್ತಿ ಕೊಟ್ಟಾನ, ಮಾಡಿ ಕೊಟ್ಟತಿ, ಎಲ್ಲ ಆಗೈತಿ. ಈಗ ನಿಮ್ಗೆ ಅದನ್ನ ನಡ್ಸ್ಕೊಂಡು ಹೋಗಕ್ಕಾಗವಲ್ತೇನ್ರಿ? ನೀ ಹೊಂಟಿಯಲ್ಲ ಕೋಳಿ ಫಾರಮ್ಗೆ, ನಿಂದದು. ನಾ ಹೋಗಿ ಏನು ಮಾಡಾಕತ್ತಿ? ಅವರು ಕೆಲಸ ಮಾಡೋರು ನಿಮ್ಮ ಅಪ್ಪನ ಕಡೆದವರು ತಂದಿಟ್ಟಾನ ನಿಮ್ಮಪ್ಪ. ಅವರು ನೀ ಹೇಳ್ದಂಗ ಕೇಳ್ತಾರ. ಅದ್ರದ್ದು ಏನು ರೊಕ್ಕ ಐತಿ ಎಲ್ಲ ಪಾಯ್ದೆ ಬಂದು ಇಸ್ಕೊಂಬಂದು ನಿನ್ ಕೈಯಾಗ ಕೊಡಕತ್ತಾರಲ್ಲ. ನೀವೆಲ್ಲ ಚಂದಾಗಿ ನಡ್ಸ್ಕೊಂತ ಹೋಗಿದ್ರೆ ನನಗೆ ಯಾಕೆ ಈ ಹಣೆ ವಾರ ಬರ್ತಿತ್ತು ಹೇಳಿ ನೋಡೋಣ. ಅಯ್ಯೋ ದೇವ್ರೆ. ಅಲ್ಲ, ನೀವು ನೆಟ್ಟಗೆ ಮಾಡಲಿಲ್ಲ ಅಂತಲ್ಲ ನಾನು ಹೊಂಟಿರೋದು. ಈಗ ಅದಕ್ಕೆ ಸಮಾಧಾನ ಆಗ್ಲಾರ್ದೆ ಈಗ ಬೆಂಗಳೂರಿಗೆ ಹೋಗ್ರಿ ಅಂತ ದೊಡ್ಡ ಹೆದರಿಕೆ ಹಚ್ಚಕತ್ತೀರ ನನ್ನ ಮುಂದೆ. ಹೋಗ್ರಿ, ಬ್ಯಾಡ ಅನ್ನಂಗಿಲ್ಲ ದುಡಿಯಾಕ. ಆದ್ರೆ ನಿಮ್ಮ ತಂಗಿ ರೊಕ್ಕ ಕೊಟ್ಟು ಹೋಗ್ರಿ. ಅದನ್ನ ಕೊಡಾಕ ಹೊಂಟಿರೋದು ಏನ? ಹೋಗಿ ಅಲ್ಲೇ ಇಲ್ಲೇ ಕೂಲಿ ಕೆಲಸ ಆದ್ರೂ ಅಡ್ಡಿ ಇಲ್ಲ, ಮಾಡ್ತೀನಿ ಕೆಲಸನ. ಹಿಂಗ್ ಮಾಡಿ ಕಷ್ಟಪಟ್ಟು ದುಡಿದು ರೊಕ್ಕ ಗಳಿಸ್ತೇನೆ. ಏನು ಮಾಡ್ತೀರಾ ಮಾಡ್ರಿ. ನಾನು ಅದಕ್ಕೆ ಏನು ಹೇಳೋದಿಲ್ಲ. ನಿಮಗೆ ಹೆಂಗೆ ತಿಳಿದೈತಿ, ಏನು ತಿಳಿತೈತೆ ಅದನ್ನ ಮಾಡ್ರಿ. ಎಂದ್ ಹೊಂಟಿರಿ ಬೆಂಗಳೂರಿಗೆ? ನಾಳೆ ಹೊಂಟೇನೆ ಅಂತ ಹೇಳಲಿಲ್ಲ. ಹೇಳಲಾರ್ದ ಹೋಗ್ಬೇಕು ಅಂತಿದ್ದೆ. ಬೇಡ, ಹೇಳಲಾರ್ದ ಹೋಗೋದು ಅಂತ ಹೇಳಿ ಹೊಂಟೇನಿ. ಬ್ಯಾಡ್ರಿ, ನಾ ಹೇಳ್ತೇನೆ ಕೇಳ್ರಿ. ಬೆಂಗಳೂರಾಗ ಕೆಲಸ ಐತೆ ಅಂತ ಯಾರು ಹೇಳಿದ್ರು ನಿಮ್ಗೆ? ಯಾರ? ಮುಸ್ತಫ್ ಹೇಳಿದ. ಬೆಂಗಳೂರಾಗ ಕೆಲಸ ಐತಿ, ಅಲ್ಲಿ ಹೋಗಿ ದುಡಿ, ಕಷ್ಟಪಟ್ಟು ರೊಕ್ಕ ಬರ್ತೈತಿ ಈಡೆಗೆ ಅಂತೇಳಿ. ಒಂದು ಟೈಮ್ನಾಗ ಅವನು ಅಲ್ಲೇ ಅಂತ ಹೋಗಿ ದುಡ್ದಿದ್ದು. ಊರ್ ಕಡೆ ದುಡಿಮಿಲ್ಲ, ಕೆಲಸ ಇಲ್ಲ, ದುಡ್ಕೊಂಡ್ ತಿನ್ನಕ್ ಆಗಲ್ಲ ಅನ್ನೋರೆಲ್ಲ ಬೆಂಗಳೂರಿಗೆ ಅಂತ ಹೋಗೋದು. ಆ ಕಡೆ ಮಲ್ನಾಡ್ ಮಂದಿ ಅಂತೂ ಹೆಚ್ಚಿನ ಮಂದಿ ಹೋಗ್ಯಾರಂತ ಬೆಂಗಳೂರಿಗೆ. ಗೊತ್ತನ ಎಷ್ಟು ಮಂದಿ ಅಲ್ಲಿ ದುಡ್ಯಾಕದಾರಂತ ಗೊತ್ತನ? ಯಾರ ಮುಸ್ತಫ್ ಹೇಳಿದ್ನ? ಮುಸ್ತಫ್ಗೆ ಏನೋ ತುಂಬೆ ಬಂದತ್ತಾಳ. ಅಲ್ಲ, ಅವನ ಮಾತು ಕೇಳ್ಕೊಂಡು ನೀವು ದುಡ್ಯಾಕೆ ಹೋಗ್ತೀನಿ ಅಂತೇಳಿ ಹೆಂಡ್ತಿ ಮಕ್ಕಳು ಆ ಸಣ್ಣ ಕೂಸಿನ ಕಟ್ಕೊಂಡು ನಾನು ಏನು ಮಾಡಲಿ? ಈಗ ನನ್ನ ಬಿಟ್ಕೊಟ್ಟು ಆ ಕೂಸಿನ ಬಿಟ್ಕೊಟ್ಟು ಈ ಒಂದು ಮಗಳು ಬಿಟ್ಕೊಟ್ಟು ಅಲ್ಲಿ ಹೋಗೋರ ನೀವು? ಅಲ್ರಿ, ನಮ್ಮ ಬಗ್ಗೆ ಏನೂ ವಿಚಾರ ಇಲ್ಲನ್ರಿ ನಿಮಗೆ? ನಿಮಗೇನಾಕತ್ತೀವ ಮರಯ್ಯ? ನಿಮ್ಮ ಅಪ್ಪ ನಿಮ್ಮ ಅಣ್ಣ ಎಲ್ಲ ಆರೋಗ್ಯ ವಿಚಾರಿಸ್ಕೊಂತಾರ. ಒಂದು ಹೆಚ್ಚಾಗಂಗಿಲ್ಲ, ಒಂದು ಕಮ್ಮಿ ಆಗಂಗಿಲ್ಲ, ಪ್ರತಿಯೊಂದಕ್ಕೂ ಇದು ಮಾಡ್ತಾರ. ಅಷ್ಟ ಅಲ್ಲ ಈ ಕೆಲ್ಸಕ್ಕೆ ಬೇರೆ ನೀನೇ ಹೊಂಟಿ. ಕೈಯಾಗ ಆಳೆಲ್ಲ ಪಗಾರ ತಂದು ಕೈಯಾಗ ಕೊಟ್ಟಿರ್ತಾವ, ರೊಕ್ಕ ತಂದು ಎಲ್ಲ ಆಯ್ತಪ್ಪ. ಇಷ್ಟೆಲ್ಲ ಅನುಕೂಲ ಇದ್ದ ಮ್ಯಾಗು ಮತ್ತು ಅದು ಅಲ್ದ ಸಾಲದಕ್ಕೆ ಎಲ್ಲಾರ್ಕಿಂತ ಹೆಚ್ಚಿಂದು ನಿಮ್ಮ ಯಾರವ್ರು ಬಾಯಾಗ ಬರೋಲ್ತಲ್ಲ ಮರಯ್ಯತಾಗ ಏನದು ಗಿರ್ಜಕ್ಕ. ನಮ್ಮ ಅತ್ತಿಗೆ ನಮ್ಮ ಅಣ್ಣ ನೀನು ಬೆನ್ನಾಗದಾರ. ಮತ್ತೆ ಯಾರು ಬೇಕು? ನಾನು ಉತ್ಸುಳೆ ಮಗ, ನಾನು ತೊಗೊಂಡು ಏನು ಮಾಡ್ತಿ ಬಿಡು. ಓ, ಬೇಕಂತೇಳಿ ಮಾಡಾಕತ್ತೀರಲ್ಲ ನೀವು? ಮಾಡ್ರಿ. ಅದು ಏನು ಮಾಡ್ತೀರಾ ಮಾಡ್ರಿ. ಏನು ಬೆಂಗಳೂರಿಗೆ ಹೋಗ್ತೀನಿ ದುಡ್ಯಾಕಂತ ಹೇಳ್ತೀರನ? ನಾನು ಬಿಟ್ಕೊಟ್ಟು ನಮ್ಮಪ್ಪ ನಮ್ಮ ಅಣ್ಣಗೆ ಹೇಳಿ ಹೋಗ್ರಿ. ಹಂಗೆ ಹೋಗ್ಬೇಡ್ರಿ. ನಮ್ಮ ಅಪ್ಪಗೆ ಹೇಳೇ ಹೋಗ್ಬೇಕು ನೀವು. ಯಾಕ? ಅವ್ರಿಗೆ ನಾ ಯಾಕ್ಲಿ ಹೇಳ್ಬೇಕು? ಅವಶ್ಯಕತೆ ಏನೈತಿ?
ಯಾಕಂದ್ರ ಅವ್ರ ಮನಿ ಮಗಳನ್ನ ಈ ಮನಿ ಕೊಟ್ಟಾರಲ್ಲ ಅದಕ್ಕೆ ನೀವು ಚಲೋ ನೋಡ್ಕೊಂತೀರ ಅಂತ ತಿಳ್ಕೊಂಡಿರ್ತಾರ. ನೀವು ಹಿಂಗ ಊರ್ ಬಿಟ್ಟು ಊರ್ ಹೊಂಟೇನಿ ಅಂತೇಳಿ ಅವ್ರಿಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ಹೇಳೇ ಹೋಗ್ಬೇಕು ನೀವು ಅಷ್ಟೇ. ಅದು ಏನಕತ್ತೆ ನನಗೆ ಗೊತ್ತಿಲ್ಲ, ನೀವು ಹೇಳೇ ಹೋಗ್ಬೇಕು. ಇದು ಒಳ್ಳೆ ಕತೆ ಆತು ಬಿಡ. ಅಲ್ಲ ಹೇಳಿ ಹೋಗಂತಾಳಲಿಕ್ಕೆ ಏನು ಹೇಳೋದಂತ ನಾನು ಹಂಗಾರ ನಾನು ಯಾರಿಗೂ ಏನು ಹೇಳ್ಕೊತ ಕುಂದ್ರಂಗಿಲ್ಲ. ನೀವು ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ಅಷ್ಟೇ. ಏನಂತ ತಿಳ್ಕೊಂಬಿಟ್ಟಿರಿ? ಇಲ್ಲಿ ನಾನು ನನ್ನ ಮಗಳು ಇಂಥ ಮನ್ಯಾಗ ನನ್ನ ಕೂಸು ನಾವ್ ಇರ್ಬೇಕನ? ನೀವ್ ಇರ್ಬೇಕಷ್ಟೇ. ನಾ ಹೋಗೋಣ. ಎಲ್ಲಿ ಹೋಗುದೆ? ಹೋಗೋ ಬಂದೆ ಬಾ ಪುಟ್ಟಿ, ನೀವ್ ಒಳಗೆ ಹೋಗವ. ಬಾ ಕುಂದ್ರ ಬಾ. ಏನು ರೊಕ್ಕಕ್ಕ ನೋಡು ಟೈಮ್ ಸರಿ ರೊಕ್ಕಕ್ಕೆ ಬಂದ್ಬಿಟ್ಟು ಈಗ ಅದಕ್ಕೆ ದುಡಿದು ಹೆಂಗಾರ ಮಾಡಿ ನಿಂದು ತೀರ್ಸನ ಅಂತೇಳಿ ನಾ ಹೊಂಟೇನೆ. ಈಕಿ ಹೋಗ್ಬೇಡ ಅಂತ ನಿಂತಾಳ. ಈಗ ಏನ್ ಮಾಡ್ತಿ? ಏನ ಎಲ್ಲಿ ಹೊಂಟಿ ಅಣ್ಣ? ಬೆಂಗ್ಳೂರ್ಗೆ ಹೋಗೋಣ ಅಂತ ದುಡಿಯಾಕ ಸುಮ್ಮನೆ ಆತಾಗ ಸಾಲ ಭಾಳ ಆಗೈತಿ. ಅತ್ಯಮ್ಮ ಅವ್ ನನ್ನ ಸಾಲ ತೀರಿಸ್ತಾನಂತ ಹೋಗ್ಲಿ ಬಿಡು ದುಡಿಯಾಕ. ಅಬ್ಬಾ 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 ತಂಗಿ ಆಗ್ಬೋದು ಮತ್ ನೀನು. ಅಲ್ಲ ಒಟ್ಟ ಅಣ್ಣೆ ಎತ್ತಗರ ಹಾಳಾಗೋಗ್ಲಿ, ನಿಂದು ರೊಕ್ಕ ಬರ್ಬೇಕಾದ್ ಬಂದ್ರೆ ಸಾಕಲ್ಲ ನಿನಗೆ. ಅಲ್ಲ ನೀ ಸ್ವಲ್ಪ ವಿಚಾರ ಮಾಡಕತ್ತೀಯ. ನಾನು ನನ್ನ ಸಣ್ಣ ಮಗಳು ಅದು ಇನ್ನೊಂದು ಸಣ್ಣ ಕೂಸು, 3 ಮಂದಿ ಹೆಂಗಿರ್ಬೇಕು, ನಮ್ಗೆ ಏನಾರ ಬೇಕಾತು ಬೇಡಾತು, ಮನ್ಯಾಗ ಒಬ್ರು ಗಂಡ ದಿಕ್ಕಿಲ್ದಂಗೆ ಹೆಂಗಿರ್ಬೇಕು ಅನ್ನೋದು ನಿನಗೆ ವಿಚಾರ ಇಲ್ಲ. ಅಲ್ಲದ್ಯಮ್ಮ ಗಂಡ ಬೇಕಂತ ಕುಂತ್ರ ಸಾಲ ತೀರ್ತತನ? ನಿನ್ಗೇನ್ ತಲೆಗಿಲಿ ಬರಬರೈತೆ? ನೀ ಯಾವಕ್ಕೆ ನೀನೆ? ಇದು ನನ್ನ ಸಂಸಾರ ವಿಚಾರ. ನನ್ನ ಗಂಡ ಇರ್ಬೇಕೋ ಏನೋ ಹೊರಗೆ ದುಡಿಯಾಕ ಹೋಗ್ಬೇಕು ವಿಚಾರ ಮಾಡಕ್ಕೆ ನಾನು, ತೀರ್ಮಾನ ತಗೊಳಕ್ಕೆ ನಾನು. ನೀನ್ ಯಾವಕ್ಕೆ ಇದನ್ನೆಲ್ಲ ಕೇಳಕ? ನಡಿ ಹೊರಗೆ ಮೊದ್ಲು. ನನ್ನ ರೊಕ್ಕ ಕೊಟ್ಟಿದ್ರೆ ನಾನು ಇದನ್ನ ಕೇಳಕ್ ಬರ್ತಿದ್ದಿಲ್ಲ. ನನ್ನ ರೊಕ್ಕ ಕೊಡ್ಬೇಕಷ್ಟೇ. ಅಲ್ಲಿ ಮಟ ನಾನು ಎಲ್ಲೂ ಹೋಗುದಿಲ್ಲ.